20,000ಕ್ಕಿಂತ ಜಾಸ್ತಿ ಕೊಟ್ಟಿದೆ ಅಂತ ಹೇಳಿ ಇದನ್ನು ನಾವು ವರದಿ ಮಾಡಿದ್ವಿ. ಆ ವರದಿಯನ್ನ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಒಂದು ಟಿವಿಯ ಮುಖಾಂತರ ಸಂಶೋಧನೆ ಮಾಡಿ ಅದರ 1 ಲಕ್ಷಕ್ಕಿಂತ ಮಿಕ್ಕಿ ಓಟು ಮಹದೇವಪುರದಲ್ಲಿ ಇದೆ ಅನ್ನೋದನ್ನ ದಾಖಲೆ ಪತ್ರ ಮುಖಾಂತರ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬರೀ ಇಲ್ಲಿ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆದಿತ್ತು. ನನಗೆ ಸತಾರ ಹಾಕಿದ್ರು ಇನ್ಚಾರ್ಜ್. ನಾನು ಸೋಲಾಪುರಕ್ಕೆ ಹೋದಾಗ ಅಲ್ಲಿ ಅವತ್ತು ಅಮಿತ್ ಶಾ ಬಂದಿದ್ರು. ಅಮಿತ್ ಶಾ ಮೀಟಿಂಗಿನ ಔಟ್ಪುಟ್ ಏನು ಅಂತ ಕೇಳುವಾಗ ಅವರ ಕಾರ್ಯಕರ್ತರಿಗೆ, ಅವರ ಮುಖಂಡರಿಗೆ ನೀವು ಎಷ್ಟು ಬೇಕಾದರೂ ವೋಟರ್ ಲಿಸ್ಟ್ಗೆ ಸೇರ್ಪಡೆ ಮಾಡಿ ಅನ್ನುವಂಥ ಕರೆಯನ್ನ ಆ ಮೀಟಿಂಗ್ ಅಲ್ಲಿ ಅಮಿತ್ ಶಾ ಕೊಟ್ಟಿದ್ರು. ಅದರ ಪರಿಣಾಮವಾಗಿ ಕಳೆದ ಲೋಕಸಭಾ ಚುನಾವಣೆ ಮತ್ತು MLA ಚುನಾವಣೆ ಬರೀ 6 ತಿಂಗಳಲ್ಲಿ 41 ಲಕ್ಷ ಓಟು ಸೇರ್ಪಡೆ ಆಯಿತು. 41 ಲಕ್ಷ ಓಟುಗಳ ಸೇರ್ಪಡೆ ಆಯಿತು. ಮೊನ್ನೆ ಬಿಹಾರಲ್ಲಿ MP ಚುನಾವಣೆ ನಡೆದಿದೆ, ಈಗ MLA ಚುನಾವಣೆ ನಡಲಿಕ್ಕಿದೆ. 65 ಲಕ್ಷ ಓಟನ್ನು ಡಿಲೀಟ್ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. ಇವತ್ತು ಅದಕ್ಕೋಸ್ಕರ ನಮ್ಮ ರಾಹುಲ್ ಗಾಂಧಿ ಅವರು 1800 ಕಿಲೋಮೀಟರ್ ದೂರ ಇವತ್ತು ಪಾದಯಾತ್ರೆ ಮಾಡುವಂತ ಕೆಲಸ ಕಾರ್ಯವನ್ನು ಬಿಹಾರ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಚುನಾವಣಾ ಆಯೋಗದವರು ಹೇಳ್ತಾರೆ ಅಫಿಡವಿಟ್ ಕೊಡಿ ಅಂತ ಹೇಳಿ. ಅಫಿಡವಿಟ್ ಕೊಡ್ಲಿಕ್ಕೆ ಏನಿದೆ? ಸಾಕ್ಷಿ ಆಧಾರ ಎಲ್ಲವನ್ನೂ ಕೂಡ ಮಂಡನೆ ಮಾಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಉಂಟು. ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಆದೇಶ ಮಾಡಿದೆ, ದಾಖಲೆಗಳನ್ನು ಚುನಾವಣಾ ಆಯೋಗದ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ. ಈ ಆಂದೋಲನವನ್ನ ನಾವು ದೇಶದಾದ್ಯಂತ ಇವತ್ತು ಹಮ್ಮಿಕೊಳ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ನಮಗೇನು ಮತದಾನದ ಹಕ್ಕಿತ್ತು ಅದನ್ನು ಕಿತ್ತುಕೊಳ್ಳುವಂತ ಕೆಲಸ ಕಾರ್ಯವನ್ನ ಏನು ಬಿಜೆಪಿ ಪಕ್ಷ ಇವತ್ತು ಚುನಾವಣಾ ಆಯೋಗವನ್ನ ಕೈಪಿಡಿಯ ರೀತಿಯಲ್ಲಿ ಇವತ್ತು ಬಳಕೆ ಮಾಡ್ಕೊಂಡು ಮಾಡ್ತಾ ಇದೆ. ಅದರ ವಿರುದ್ಧ ಆಂದೋಲನ ಮಾಡಬೇಕು ಅಂತ ಹೇಳಿ ನಾಡ್ದು 22ನೇ